Kulfi. We're going to Appleton. Good morning. ಓಕೆ, ಇವತ್ತು ಸ್ಯಾಟರ್ಡೆ ಮಾರ್ನಿಂಗು. ಇವತ್ತಿನ ಹವಾಮಾನ ವರದಿ -20 ಡಿಗ್ರೀಸ್ ಇದೆ. ಸನ್ನಿ ಇದೆ, ಆದರೆ ಚಳಿನೂ ಇದೆ, ಬಟ್ ವಿಂಡ್ ಇಲ್ಲ. ನಿನ್ನೆವರೆಗೂ ವಿಂಡ್ ಇದ್ದು ಫೀಲ್ಸ್ ಲೈಕ್ -25 -30 ಇತ್ತು. ಅದಕ್ಕೆ ಸ್ಕೂಲೆಲ್ಲ ರಜಾ ಕೊಟ್ಟಿದ್ರು ನಿನ್ನೆ. ಬಟ್ ಇವತ್ತು ಸನ್ನಿ ವೆದರ್ ಇದೆ. ಅದಕ್ಕೆ ನಮಗೆ ಒಂದು ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು. ಕಾಸ್ಕೋ ಮತ್ತು ಇಂಡಿಯನ್ ಸ್ಟೋರ್ದು ಒಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು. ನಾವು ಲಾಸ್ಟ್ ಹೋಗಿದ್ದು ನವೆಂಬರಲ್ಲಿ. ಅದಕ್ಕೆ ಈಗ ಮತ್ತೆ ಪಯಣ ಬಳಸ್ತಾ ಇದ್ದೀವಿ. ಸ್ವಲ್ಪ ಕಾಸ್ಕೋ ಒಳಗೊಂದಿಷ್ಟು ಐಟಮ್ಸು, ಇಂಡಿಯನ್ ಸ್ಟೋರ್ ಒಳಗೊಂದಿಷ್ಟು ಐಟಮ್ಸ್ ತೊಗೊಂಡು ಬರೋಣ ಅಂತ. ವೆದರು ಅಡ್ಡಿ ಇಲ್ಲ. ಇವತ್ತು ಸಣ್ಣಿರೋದ್ರಿಂದ ಅಷ್ಟು ಜಾಸ್ತಿ ಚಳಿ ಆಗಲ್ಲ. ಸೊ ಅದಕ್ಕೆ ನಾವು ಹೊರಟಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ಆ್ಯಪಲ್ಟನ್. ಇಲ್ಲಿಂದ ಬೇರೆ ಸ್ಟೇಟಲ್ಲಿರೋದು ವಿಸ್ಕಾನ್ಸನ್ನಲ್ಲಿ. ಸೊ 2.5 ತಾಸು ನಾವು ಜರ್ನಿ ಮಾಡಬೇಕು. ಬಟ್ ಇಟ್ಸ್ ಫನ್. ಮಕ್ಕಳೆಲ್ಲ ಸ್ನ್ಯಾಕ್ಸ್ ತೊಗೊಂಡಿದ್ದಾರೆ, ನಾವು ಎಲ್ಲ ತಿಂಡಿ ಎಲ್ಲ ತಿನ್ಕೊಂಡು ಆರಾಮಾಗಿ ಬಿಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಆಮೇಲೆ ಎಲ್ಲೇ ನೋಡಿದ್ರು ಇವತ್ತು ನಿಮಗೆ ಸ್ನೋ, ಎಲ್ಲ ಕಡೆ ಮಂಜುಗಡ್ಡೆ. ಆಮೇಲೆ ಲೇಕ್ಸು ಎಲ್ಲ ಫ್ರೀಸ್ ಆಗಿಬಿಟ್ಟಿದೆ, ಯಾಕಂದ್ರೆ ಅಷ್ಟು ಫ್ರೀಸಿಂಗ್ ಟೆಂಪ್ರೇಚರ್ ಇತ್ತು. ಲೇಕ್ಸ್ ಎಲ್ಲ ಫ್ರೀಸ್ ಆಗಿದೆ, ನೀರು ಕಾಣಲ್ಲ, ಬರೀ ಐಸೇ ಕಾಣುತ್ತೆ. ಸೊ ನೋಡೋಣ, ನಮಗೆ ಕಾಣಿಸಿದ್ರೆ ನಿಮಗೂ ನಾವು ತೋರಿಸ್ತೀವಿ. ಬನ್ನಿ ಹೋಗೋಣ. ಇವತ್ತಿನ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು, ಯಾಕಂದರೆ ಎಲ್ಲ ಕಡೆ ಫ್ರೋಝನ್ ಲೇಕು, ಆಮೇಲೆ ಸ್ನೋ, ಅದರಲ್ಲಿ ಸನ್ನಿ, ಅದರಲ್ಲಿ ಸ್ವಲ್ಪ ಮೋಡಗಳು, ಆಕಾಶನೂ ಅಷ್ಟೇ, ಆಮೇಲೆ ಲೇಕ್ಸು ಅಷ್ಟೇ. ತುಂಬ ಚೆನ್ನಾಗಿ ವ್ಯೂ ಇತ್ತು, ಭಾಳ ರಿಲ್ಯಾಕ್ಸಿಂಗ್ ಇತ್ತು. ಅದಕ್ಕೆ ನಾನು ಜಾಸ್ತಿ ಇವತ್ತು ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ, ಬೇರೆ ಬೇರೆ ಟೈಪಿಂದು. ಅದಕ್ಕೆ ನೀವು ಎಂಡ್ವರೆಗೂ ನೋಡಿ, ನೀವು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ತುಂಬ ಚೆನ್ನಾಗಿತ್ತು ವ್ಯೂ. ಇಟ್ ವಾಸ್ ರಿಯಲಿ ಎ ಬ್ಯೂಟಿಫುಲ್ ಡೇ.
ಬಂದಿದ್ದೆ. ಮತ್ತು ಒಳಗೆಲ್ಲ ನಾನೇನು ವಿಡಿಯೋ ಮಾಡಲಿಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ತೋರಿಸಿದ್ದೆ. ಬಟ್ ಏನೋ ಒಂದು ತೋರಿಸ್ತೀನಿ ನೋಡಿ. ಮ್ಯಾಂಗೋ ಕುಲ್ಫಿ. ಈ ಮ್ಯಾಂಗೋ ಕುಲ್ಫಿ ನೋಡಿ ಆಸೆ ಆಯಿತು. ಹೊರಗಡೆ ಫುಲ್ಲು ಸ್ನೋ ಇದೆ, -20 ಡಿಗ್ರಿಯಲ್ಲಿ ಕುಲ್ಫಿ ತಿನ್ನೋ ಆಸೆ ಆಗಿದೆ. ಸಿಗೋದೇ ಅಪರೂಪ ಅಲ್ವಾ, ಮತ್ತು ಸಿಕ್ಕದವಾಗ ತಿನ್ಕೊಂಡು ಬಿಡೋದು, ಆಮೇಲೆ ನೋಡಿದ್ರಾಯ್ತು ಅಂತ ಹೇಳಿಬಿಟ್ಟು ಮಾಯರ ಮಲ್ಕೊಂಡಿದ್ಲು. ಸೊ ಮಾಯರ ಎದ್ಲು, ಅವಳಿಗೊಂದು ನನಗೊಂದು, ಡ್ಯಾಡಿ ತಿನ್ನಲ್ಲ ಅಂತೆ. ಸೊ ನಾವು ತಿಂತಾ ಇದ್ದೀವಿ ಮ್ಯಾಂಗೋ ಕುಲ್ಫಿ. ಯಮ್ ಯಮ್ ಯಮ್. ಇದು ಇಂಡಿಯಾದಿಂದನೇ ಬಂದಿದೆ. ಓಕೆ, ಸೊ ಕಾಸ್ಕೋ ಶಾಪಿಂಗಿಗೆ ಬಂದ್ವಿ. ಒಂದಿಷ್ಟು ಐಟಮ್ಸ್ ನಾನು ಕಾಸ್ಕೋಲ್ಲಿ ತೊಗೊಳೋದಿತ್ತು. ಕಾಸ್ಕೋದೆಲ್ಲ ನಂದು ಐಟಮ್ಸ್ ತೊಗೊಂಡು ಹಾಗೆ ಒಂದು ಸ್ವಲ್ಪ ತರಕಾರಿ ಏನಿದೆ ನೋಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿ 4 ವೆರೈಟಿ ಆಫ್ ಗ್ರೇಪ್ಸ್ ಇಟ್ಟಿದ್ದಾರೆ. ಚೆನ್ನಾಗಿರುತ್ತೆ, ಬಟ್ ಕ್ವಾಂಟಿಟಿ ಭಾಳ ಇರುತ್ತೆ. ಇದು ರೆಡ್ ಗ್ರೇಪ್ಸು, ಆಮೇಲೆ ಸೀಡ್ಲೆಸ್ ಗ್ರೇಪ್ಸು, ಬ್ಲ್ಯಾಕ್ ಗ್ರೇಪ್ಸು, ಆಮೇಲೆ ಗ್ರೀನ್ ಗ್ರೇಪ್ಸ್ ಅಂತ ಇದೆ. ಪ್ರೈಸು $1 $2 ಹೆಚ್ಚು ಕಡಿಮೆ ಇರುತ್ತೆ. ಆಮೇಲೆ ಕಾಸ್ಕೋ ಶಾಪಿಂಗ್ ಅಂದರೆ ಅದು ಬಲ್ಕಲ್ಲೇ ಸಿಗುತ್ತೆ. ಇದು ಹೋಲ್ಸೇಲ್ ಶಾಪ್ ಅಲ್ವಾ, ಸ್ವಲ್ಪ ಕ್ವಾಂಟಿಟಿ ಇಲ್ಲಿ ಇರೋದೇ ಇಲ್ಲ, ಇಲ್ಲಿರೋದೇ ಜಾಸ್ತಿ ಕ್ವಾಂಟಿಟಿ. ಇಲ್ಲಿ ನೋಡಿ ಆನಿಯನ್ನು ಎಷ್ಟು ದೊಡ್ಡದಿದೆ ಇದು ಈ ಉಳ್ಳಾಗಡ್ಡಿ ನಂದು ಒಂದು ಕೈಗಿಂತನೂ ದೊಡ್ಡದು. ಇದು ಕಟ್ ಮಾಡೋದು ಕಷ್ಟನೇ, ಇಷ್ಟು ದೊಡ್ಡದು. ಬಲ್ಕ್ ಕುಕ್ಕಿಂಗಿಗೆ ಬೇಕಾದವ್ರಿಗೆ ಇದು ಬೆಸ್ಟ್. ಒಂದೊಂದೇ ಸಿಪ್ಪೆ ಬಿಡಿಸ್ಕೋತಾ ಕೊಡೋ ಬದಲಿಗೆ ಅದು ಯೆಲ್ಲೋ ಆನಿಯನು, ಇದು ವೈಟ್ ಆನಿಯನು, ಆಮೇಲೆ ಇಲ್ಲಿ ರೆಡ್ ಆನಿಯನ್ಸ್ ಇದೆ. ಎಲ್ಲ ದೊಡ್ಡದೇ ಇದೆ. ನಾನಂತೂ ಇಷ್ಟು ದೊಡ್ಡದಂತೂ ತೊಗೊಳ್ಳಲ್ಲ, ಅದು ಅಷ್ಟು ಯೂಸು ಆಗಲ್ಲ ನಮಗೆ. ಸೊ ನೆಕ್ಸ್ಟು ಇಲ್ಲಿ ಬಾಳೆಹಣ್ಣಿದೆ ನೋಡಿ. ಬಾಳೆಹಣ್ಣು ಈ ರೀತಿ ಇರುತ್ತೆ. ಇದು ಪೌಂಡ್ ಲೆಕ್ಕ ದುಡ್ಡು ಇರುತ್ತೆ. ನೀವು ವೇಟ್ ಮಾಡಿ ಅದು ಎಷ್ಟು ಪೌಂಡಿಗೆ ಬಂದಿರುತ್ತೆ ಅಷ್ಟು ದುಡ್ಡು ಕೊಡಬೇಕು. ನೆಕ್ಸ್ಟು ಆಮೇಲೆ ಇಲ್ಲಿ ಒಳಗೆ ಕೋಲ್ಡ್ ಸ್ಟೋರೇಜ್, ಕೋಲ್ಡ್ ಸೆಕ್ಷನ್ ಇದೆ. ಇಲ್ಲೆಲ್ಲ ತರಕಾರಿ ಇರುತ್ತೆ. ಇದು ಸ್ಯಾಲಡಿಗೆ ತಿನ್ನೋ ಸೌತೆಕಾಯಿ, ಆಮೇಲೆ ಇಲ್ಲಿ ಇಂಗ್ಲೀಷ್ ಕ್ಯೂಕ್ಯುಂಬರ್ಸ್ ಇದೆ. ಆಮೇಲೆ ಇದೆಲ್ಲ ಸೊಪ್ಪುಗಳು, ಅಂದರೆ ಸ್ಯಾಲಡಿಗೆ ತಿನ್ನುವಂಥ ಸೊಪ್ಪುಗಳು. ಹಸಿದು ತರಕಾರಿ, ಹಸಿ ಸೊಪ್ಪು ತಿಂತಾರಲ್ವ, ಲೆಟಸ್ ಆಗಿರ್ಬೋದು, ಕೇಲ್ ಆಗಿರ್ಬೋದು, ಇಲ್ಲೆಲ್ಲ ಮತ್ತು ಲೆಟಸ್ ಇದೆ. ಕೆಲವ್ರಿಗೆ ಚಾಪ್ ಎಲ್ಲ ಮಾಡೋಷ್ಟು ಪಾಪ ಟೈಮ್ ಇರಲ್ಲ, ಅವರು ಆಫೀಸ್ಗೆಲ್ಲ ಹೋಗೋದು. ಸೊ ಅವ್ರಿಗೆಲ್ಲ ರೆಡಿಮೇಡ್ ಇಲ್ಲಿ ಕಟ್ ಮಾಡಿದ್ದೇ ಇರುತ್ತೆ, ಹೋಗಿ ವಾಶ್ ಮಾಡಿಕೊಂಡು ತಿಂದರೆ ಆಯಿತು. ಆಮೇಲೆ ಇಲ್ಲೆಲ್ಲ ಬೆರೀಸು, ಇಲ್ಲಿ ಬ್ಲ್ಯಾಕ್ ಬೆರೀಸ್ ಇದೆ, ರಾಸ್ಬೆರಿ ಇದೆ. ಪ್ರೈಸು ಅಡ್ಡಿಲ್ಲ, 359 ಇದಕ್ಕಿದೆ. ಸ್ಟೋರಲ್ಲೆಲ್ಲ 250 ಗ್ರಾಮ್ಸಿಗೆ $3, $258 ಹಿಂಗಿರುತ್ತೆ. ಬಟ್ ಇಲ್ಲಿ $4ಗೆ ½ kg ಸಿಗುತ್ತೆ. ಅಂದರೆ ತಿನ್ನೋರಿದ್ರೆ ಇದು ಬೆಸ್ಟ್ ಡೀಲ್. ಇದೆಲ್ಲ ನೋಡಿ ಚಾಪ್ ಮಾಡಿದ್ದೆ ಸ್ಯಾಲೆಡ್ಸ್ ಎಲ್ಲ ಇರುತ್ತೆ. ಸೊ ಮತ್ತೇನು ಕೆಲಸ ಇರಲ್ಲ. ಇಲ್ಲಿ ಸ್ಟ್ರಾಬೆರೀಸ್ ಇದೆ. ಸ್ಟ್ರಾಬೆರೀಸ್ $8.99. ಸ್ಟ್ರಾಬೆರಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಬ್ಲೂಬೆರೀಸು ಚೆನ್ನಾಗಿತ್ತು, ಯಾಕಂದರೆ ಮೊನ್ನೆ ನಾನು ಬ್ಲೂಬೆರೀಸು ಸ್ಟೋರಲ್ಲಿ ವಾಲ್ಮಾರ್ಟಲ್ಲಿ ನೋಡಿದವಾಗ $3ಗೆ ನಾನು 250 ಪ್ಯಾಕೆಟ್ ತೊಗೊಂಡೋಗಿದ್ದೀನಿ. ಬಟ್ ಇದು ಪ್ರೈಸ್ ಚೆನ್ನಾಗಿದೆ. ಆಮೇಲೆ ದೊಡ್ಡ ಬ್ಲೂಬೆರೀಸ್ ಇದೆ, ಅಂದರೆ ಹುಳಿ ಇರಲ್ಲ, ಸ್ವೀಟ್ ಇರುತ್ತೆ. ಇದು ಗುಡ್ ಪಿಕ್. ಆಮೇಲೆ ಬೀನ್ಸ್ ನೋಡಿ, ಬೀನ್ಸ್ ಈ ರೀತಿ ಸಿಗುತ್ತೆ, ತಲೆ ಬುಡ ತೆಗೆದಿರ್ತಾರೆ. ಆಮೇಲೆ ಪ್ರೈಸು ಅಡ್ಡಿಲ್ಲ, $4.99 $4.49. ಆಮೇಲೆ ಇಲ್ಲಿ ಆರ್ಗ್ಯಾನಿಕ್ ಗ್ರೀನ್ ಬೀನ್ಸ್ ಇಟ್ಟಿದ್ದಾರೆ. ಸೊ ಇದ್ರದ್ದು ಒಂದು $2 ಜಾಸ್ತಿ ಇರುತ್ತೆ ಅಂದ್ಕೊಳ್ಳಿ ಆರ್ಗ್ಯಾನಿಕ್ಕಿಗೆ, ಮತ್ತು ಇದಕ್ಕೆ $6.49 ಇದೆ. ಆಮೇಲೆ ಇಲ್ಲಿ ಬ್ರುಸೆಲ್ ಸ್ಪ್ರೌಟ್ಸ್ ಇದೆ. ಆಮೇಲೆ ಇದು ಪೆಪ್ಪರ್ಸು, ಇದು ಸ್ಯಾಲೆಡ್ಗೆಲ್ಲ ಹಾಕ್ಕೊಂಡು ತಿನ್ಬೋದು. ವಿಟಮಿನ್ ಸಿ ರಿಚ್ ಇರುತ್ತೆ ಇದರಲ್ಲಿ, ಸೊ ಹಸಿದೇ ತಿನ್ನೋದು. ಆಮೇಲೆ ಇಲ್ಲಿ ಕ್ಯಾರೆಟ್ಸ್ ನೋಡಿ ಎಷ್ಟೊಂದಿದೆ. ಇದು 3 kg ಕ್ಯಾರೆಟು ಆರ್ಗ್ಯಾನಿಕ್ಕು, ಚೆನ್ನಾಗಿರುತ್ತೆ. ಬಟ್ ಇಷ್ಟು ಕ್ವಾಂಟಿಟಿ ಅಂತೂ ನಮ್ಮ ಚಿಕ್ಕ ಫ್ಯಾಮ್ಲಿಗೆ ಮುಗಿಯಲ್ಲ ಅದು. ಆಮೇಲೆ 6 ಪೌಂಡ್ಸ್ ಇದೆ ಅದು. ಆಮೇಲೆ ಪ್ರೈಸು ಚೆನ್ನಾಗೇ ಇದೆ, ಪ್ರೈಸ್ ಏನು ಜಾಸ್ತಿ ಎಕ್ಸ್ಪೆನ್ಸಿವ್ ಇಲ್ಲ. ಇದು ಬೇಬಿ ಕ್ಯಾರೆಟ್ಸು. ಆಮೇಲೆ ಇದೆಲ್ಲ ಸ್ವೀಟ್ ಸೆಕ್ಷನು, ಇಲ್ಲಂತೂ ನಾವೇನು ತೊಗೊಳ್ಳಲ್ಲ ಸ್ವೀಟ್ಸ್ ಎಲ್ಲ. ಇಲ್ಲಿ ಪೆಪ್ಪರ್ಸ್ ಇದೆ, ಕಲರ್ ಪೆಪ್ಪರ್ಸ್, ಆರೆಂಜು, ರೆಡ್ಡು ಮತ್ತು ಯೆಲ್ಲೋ.
ಇದು ಸ್ಯಾಲೆಡ್ಸ್ಗೆ ಎಲ್ಲಾದರೆ ಕುಕ್ಕಿಂಗಿಗೆ ಸ್ಟರ್ ಫ್ರೈಗೆ ಚೆನ್ನಾಗಾಗುತ್ತೆ. ಆಮೇಲೆ ಇದು ಬೇಬಿ ಟೊಮೆಟೊಸ್, ಚೆರಿ ಟೊಮೆಟೊಸ್, ಇದು ಸ್ಯಾಲೆಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಇಲ್ಲಿ ಇದೆಲ್ಲ ಟೊಮೆಟೊ ಸೆಕ್ಷನ್ನೇ, ಇದು ದೊಡ್ಡ ಟೊಮೆಟೊ ಆ ಥರದ್ದೆಲ್ಲ. ಇಲ್ಲಿ ಫ್ರೂಟ್ಸ್ ಇದೆ, ಕಿವಿ. ಇಲ್ಲಿ ಟೊಮೆಟೊಸು ನನಗೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ವಾಲ್ಮಾರ್ಟು ಇಲ್ಲ ಬೇರೆ ಶಾಪಲ್ಲೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಇಲ್ಲಿ ಲೆಮನ್ಸ್ ಇದೆ, ಸೀಡ್ಲೆಸ್ಸು. ಇಲ್ಲಿ ಲೈಮ್ಸ್ ಇದೆ. ಲೈಮು ನನಗೆ ತುಂಬಾ ಚೀಪ್ ಅನ್ನಿಸ್ತು, ಯಾಕಂದರೆ $439 ಇಷ್ಟು ದೊಡ್ಡದು ಬ್ಯಾಗು. ನಾನು ಸ್ಟೋರಲ್ಲಿ ತರೋದು 25 ಸೆಂಟ್ಸಿಗೆ ಒಂದು ಇರುತ್ತೆ. ಸೊ ಇದು ಗುಡ್ ಪಿಕ್ ಆ್ಯಕ್ಚುಲಿ. ಕಾಸ್ಕೋಗೆ ಬಂದಮೇಲೆ ಮಕ್ಕಳು ಚೀಸ್ ಪಿಜ್ಜಾ ತಿನ್ನಲಾರ್ದೆ ಇರ್ತಾರ. ಇಲ್ಲಿ ನೋಡಿದ ತಕ್ಷಣ ಚೀಸ್ ಪಿಜ್ಜಾ ಬೇಕಿತ್ತು. ಸೊ ಇಲ್ಲೆಲ್ಲ ಬಿಲ್ಲಿಂಗೆಲ್ಲ ಮಾಡಿಸಿ ನಾವಿಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ ಚೀಸ್ ಪಿಜ್ಜಾ ಕೊಡಿಸಿದ್ವಿ. 2 ಅವರ್ ಶಾಪಿಂಗ್ ಮಾಡಿದ್ಮೇಲೆ ಅವ್ರಿಗೆ ಮಕ್ಕಳಿಗೆ ಹಶು ಆಗಿರುತ್ತೆ. ಸೊ ಸ್ವಲ್ಪ ತಿನ್ಸ್ಕೊಂಡು ಹೋಗಿಬಿಟ್ರೆ ಆಮೇಲೆ ಕಿರಿಕಿರಿ ಮಾಡಲ್ಲ. ಅದಕ್ಕೆ ಚೀಸ್ ಪಿಜ್ಜಾ ತೊಗೊಂಡು ತಿಂತಾಯಿದ್ದಾರೆ. ಮರಳಿ ನಮ್ಮ ಗೂಡಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ ಈಗ. ನಮ್ಮಿಬ್ಬರು ಮಕ್ಕಳು ಒಂದು 2-2.5 ತಾಸು ಆರಾಮ್ ನಿದ್ದೆ ಮಾಡಿಕೊಂಡು ಬಂದರು. ಆಮೇಲೆ ನೋಡ್ತಾನೆ ಕತ್ಲನೂ ಆಗೋಯ್ತು. ಈಗ ವಿಂಟರ್ಸಲ್ಲಿ ಬೇಗ ಕತ್ಲೆ ಆಗುತ್ತೆ. ಆದರೂ ಇಲ್ಲಿ ತುಂಬ ಸ್ನೋ ಇದೆ ನಮ್ಮೂರಲ್ಲಿ. ಅಲ್ಲಿ ಆ್ಯಪಲ್ಟನ್ನಲ್ಲಿ ಅಷ್ಟು ಸ್ನೋ ಇರಲಿಲ್ಲ. ಅಂತೂ ಇಂತೂ ಆರಾಮಾಗಿ ಮನೆಗೆ ಬಂದು ತಲುಪಿದ್ವಿ. ಈ ಸಿಂಪಲ್ ಟ್ರಾವೆಲ್ ಪ್ಲಸ್ ಶಾಪಿಂಗ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರ್ರಿ. ಟೇಕ್ ಕೇರ್. ಬಾಯ್.